ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಒಂದು ಕಡೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೂ ಟಿಕೆಟ್ ಕೊಡಲಿಲ್ಲ. ಈಗ ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಅವರಿಗೂ ಟಿಕೆಟ್ ಕೊಡಲಿಲ್ಲ. ಯಡಿಯೂರಪ್ಪನವರು ಎಷ್ಟೇ ಹರಸಾಹಸ ಮಾಡಿದ್ರು ಕೂಡ ಹೈಕಮಾಂಡ್ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಅಲ್ಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪನವರ ತಾಕತ್ತು ಕಡಿಮೆಯಾಗ್ತಾ ಇದೆಯಾ ಅಥವಾ ಯಡಿಯೂರಪ್ಪನವರ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ತಾ ಇದೆಯಾ ಹೈಕಮಾಂಡ್ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದರೆ ಪ್ರಮುಖವಾಗಿ ಉಮೇಶ್ ಕತ್ತಿ ಅವರು ಯಡಿಯೂರಪ್ಪನವರ ಅತ್ಯಾಪ್ತರು. ಮೊದಲಿನಿಂದಲೂ ಕೂಡ ಅವರಿಗೆ ರಮೇಶ್ ಕತ್ತಿಗೆ ಟಿಕೆಟನ್ನು ಕೊಡಿಸಿಯೇ ಸಿದ್ಧ ಅಂತಂದ್ಬಿಟ್ಟು ಯಡಿಯೂರಪ್ಪನವರು ಯಾವಾಗಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ರು. ಯಡಿಯೂರಪ್ಪನವರ ಕಷ್ಟದ ಸಂದರ್ಭದಲ್ಲೆಲ್ಲ ಕೂಡ ಈ ಕತ್ತಿ ಬ್ರದರ್ಸ್ ಅವರ ಬೆನ್ನಿಗೆ ನಿಲ್ತಾ ಇದ್ರು. ಇಷ್ಟೆಲ್ಲ ಇದ್ದು ಯಡಿಯೂರಪ್ಪ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸೋದಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ರವೀಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಯಡಿಯೂರಪ್ಪನವರ ಮೇಲಿನ ವಿಶ್ವಾಸ ಹೈಕಮಾಂಡ್ಗೆ ದಿನೇ ದಿನೇ ಕಡಿಮೆ ಆಗ್ತಿದೆಯಾ ಅಂತ ಈ ಎಲ್ಲ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ತಾ ಇದ್ರೆ? ಅರವಿಂದ್, ಈಗ ಕೇಳಿ ಬರ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಮೂರನೇವರು ಯಾರು ಎಂಟ್ರಿ ಕೊಟ್ಬಿಟ್ರು ಅನ್ನೋದು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ತಪ್ಪೋದಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ BL ಸಂತೋಷ್ ಅವರೇ ಕಾರಣ ಅಂತ ಕೂಡ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇತ್ತು. ಹಾಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಅವರೇ ಎಂಟ್ರಿ ಕೊಟ್ಟು ಯಡಿಯೂರಪ್ಪನವರನ್ನ ವೀಕ್ ಮಾಡುವಂತ ಪ್ರಯತ್ನ ಮಾಡಿದಾರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಉಮೇಶ್ ಕತ್ತಿ ಅವರು ಕೂಡ RSS ಮುಖಂಡರ ಬಗ್ಗೆ ಒಂದ್ ರೀತಿಯಲ್ಲಿ ಬಹಿರಂಗವಾಗಿ ಮಾತನಾಡಿದ್ರು. ಅದಾದ ಬಳಿಕ ಇಲ್ಲ ನಾನು ಮಾತನಾಡೇ ಇಲ್ಲ ಅಂತ ಕೂಡ ಉಮೇಶ್ ಕತ್ತಿ ಅವರು ಹೇಳಿದ್ರು. ಹಾಗಾಗಿ ಅವತ್ತು RSS ಮುಖಂಡರ ಬಗ್ಗೆ ಉಮೇಶ್ ಕತ್ತಿ ಅವರು ಮಾತನಾಡಿರ್ತಕ್ಕಂಥ ಮಾತೆ ಇವತ್ತು ಅವರ ಟಿಕೆಟ್ಗೆ, ಅವರ ಸಹೋದರನ ಟಿಕೆಟ್ಗೆ ಮುಳುವಾಯ್ತು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ವಾದವನ್ನ ಮುಂದಿಟ್ಟುಕೊಂಡು ಸಂತೋಷ್ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ಟಿಕೆಟ್ ಅನ್ನ ಅವರಿಗೆ ತಪ್ಪಿಸಿ ಈಗ ಇದ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿದೆ. ಹಾಗಾಗಿ ಒಂದ್ ರೀತಿಯಲ್ಲಿ ಬಿಜೆಪಿಯಲ್ಲಿ ಮತ್ತೆ ಒಂದ್ ರೀತಿಯಲ್ಲಿ ಬಣಗುದ್ದಾಟ ಶುರುವಾಗ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಈಗ ಉಮೇಶ್ ಕತ್ತಿ ಅವರ ಸಹೋದರನಿಗೆ ಟಿಕೆಟ್ ಕೈ ತಪ್ಪಿರ್ತಕ್ಕಂಥದ್ದು ಯಡಿಯೂರಪ್ಪನವರಿಗೆ ಬಹುದೊಡ್ಡ ಹಿನ್ನಡೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಮುಂದಿನ ರಾಜ್ಯ ರಾಜಕಾರಣದ ಸಂದರ್ಭದಲ್ಲೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಯಡಿಯೂರಪ್ಪನವರು ಹೇಗ್ ಮ್ಯಾನೇಜ್ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ಲೋಕಸಭಾ ಚುನಾವಣೆಯ ಬಳಿಕ ಯಡಿಯೂರಪ್ಪನವ್ರನ್ನ ಹೇಗ್ ನಡೆಸ್ಕೊಳ್ಳುತ್ತೆ, ಈ ಎಲ್ಲಾ ಚರ್ಚೆಗೂ ಕೂಡ ಒಂದ್ ರೀತಿಯಲ್ಲಿ ಅಡಿಪಾಯ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.